ಎಂಟನೇ ಅಧ್ಯಾಯ 26ನೇ ಶ್ಲೋಕ. ಶುಕ್ಲಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ. ಶುಕ್ಲಕೃಷ್ಣೇ ಗತಿ ಹಿ ಏತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತಿ ಅನಾವೃತ್ತಿಂ ಅನ್ಯಯಾ ಆವರ್ತತೆ ಪುನಃ. ಈಗಾಗಲೇ ಹಿಂದೆ ಹೇಳ್ತಾನೆ ಕೃಷ್ಣ ಪರಮಾತ್ಮ, ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ. ಯಾವ ಕಾಲಾಭಿಮಾನಿ ದೇವತೆಗಳಿಗೆ ಸಂಬಂಧಪಟ್ಟಂತ ಮಾರ್ಗ, ಆ ಮಾರ್ಗದಲ್ಲಿ ಸಾಕ್ತಕ್ಕಂಥ ದೇವತೆಗಳು ಅನಾವೃತ್ತಿ ಮತ್ತು ಆವೃತ್ತಿ ಇದನ್ನು ಹೊಂದುತ್ತಾರೋ ಅದನ್ನು ಹೇಳ್ತೀನಿ ಕೇಳಿಸ್ಕೊ ಅಂತ ಹೇಳಿ ಒಂದು ಮಾರ್ಗವನ್ನು ಕೂಡ ನಿರೂಪಣೆ ಮಾಡಿದ ಕೃಷ್ಣ. ಅಗ್ನಿರ್ಜ್ಯೋತಿ ಎಂಬುದರ ಮೂಲಕವಾಗಿ ಉತ್ತರಾಯಣ ಮಾರ್ಗ, ಇನ್ನು ಧೂಮೋರಾತ್ರಿ ಎಂಬುದರ ಮೂಲಕವಾಗಿ ದಕ್ಷಿಣಾಯನ ಮಾರ್ಗವನ್ನು ಹೇಳಿ ಇಲ್ಲಿ ಉಪಸಂಹಾರವನ್ನು ಮಾಡ್ತಾ ಇದ್ದಾನೆ. ಜಗತಃ, ಜಗತ್ತು ಅಂದ್ರೆ ಈ ನಾವೆಲ್ಲ ಇರುವಂತಹ ಜನರಿದ್ದೀವಲ್ಲ, ಇದೇ ಒಂದು ಜಗತ್ತು. ಈ ಜಗತ್ತಿಗೆ ಎರಡು ಗತಿ, ಒಂದು ಶುಕ್ಲಗತಿ, ಇನ್ನೊಂದು ಕೃಷ್ಣಗತಿ. ಒಂದು ಬಿಳಿಯಾದ ಗಮನ, ಬಿಳಿಯಾದ ಮಾರ್ಗ, ಇನ್ನೊಂದು ಕಗ್ಗತ್ತಲ ಕಪ್ಪು ಮಾರ್ಗ. ನಮಗೆ ಬಿಳಿಯಾದ ಒಂದು ರಾಜಬೀದಿ ಬೇಕೋ, ಕಗ್ಗತ್ತಲ ಕಪ್ಪು ಮಾರ್ಗ ಬೇಕೋ ಅನ್ನೋದು ನಮ್ಮ ಒಂದು ಆಲೋಚನಾ ಶಕ್ತಿ. ನಮ್ಮ ಆಲೋಚನಾ ಶಕ್ತಿಗೆ ಅನುಗುಣವಾಗಿ ನಾವು ಮಾಡುವಂತ ಪ್ರಕ್ರಿಯೆಗಳು ಅದರಿಂದ ತೀರ್ಮಾನವಾಗುತ್ತೆ. ಅಂತೂ ಜಗತ್ತಲ್ಲಿ ಹೀಗಿದೆ, ನೀವು ಹೇಗಿರ್ತೀರೋ ಅದಕ್ಕೆ ಅನುಗುಣವಾಗಿ ಮಾರ್ಗ. ಶುಕ್ಲ ಮಾರ್ಗದಲ್ಲಿ ಸಾಗಬೇಕು. ಶುಕ್ಲ ಮಾರ್ಗ ಅಂದ್ರೆ ಅಗ್ನಿರ್ಜ್ಯೋತಿ ಶುಕ್ಲ ಎಂತಕ್ಕಂಥ ಮಾರ್ಗ, ಉತ್ತರಾಯಣ ಮಾರ್ಗ. ಅದರಲ್ಲಿ ಹೋಗ್ಬೇಕು ಅಂತ ಆದ್ರೆ ಬ್ರಹ್ಮಜ್ಞಾನವನ್ನ ಪಡಿಬೇಕು. ಅಥವಾ ಕೃಷ್ಣಗತಿ ಅಂದ್ರೆ ದಕ್ಷಿಣಾಯನ ಮಾರ್ಗ, ಧೂಮೋರಾತ್ರಿ ತಥಾ ಕೃಷ್ಣ ಎಂತಕ್ಕಂಥ ಮಾರ್ಗ. ಆ ಮಾರ್ಗದಲ್ಲಿ ಸಾಗಬೇಕು ಅಂದ್ರೆ ಫಲಾಪೇಕ್ಷೆ ಅಂತ ಕರ್ಮವನ್ನ ಮಾಡಿ, ನಿಷ್ಕಾಮ ಕರ್ಮ ಮಾಡಿದ್ರೆ ನಾವು ಶುಕ್ಲ ಮಾರ್ಗದಲ್ಲಿ ಹೋಗುವಂಥದ್ದು. ಸಕಾಮ ಕರ್ಮಗಳು ಅಂದ್ರೆ ಫಲದ ಅಪೇಕ್ಷೆಯಿಂದ ಕರ್ಮಗಳನ್ನ ಮಾಡಿದ್ವಿ ಅಂತ ಆದ್ರೆ, ಫಲಾಪೇಕ್ಷೆಯಿಂದ ಕರ್ಮವನ್ನ ಮಾಡಿದ್ರೆ ಆ ದಕ್ಷಿಣಾಯನ ಮಾರ್ಗ. ಈ ಒಂದು ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತ ಶಾಶ್ವತೆ ಮತೆ, ಇದು ಶಾಶ್ವತವಾದದ್ದು. ಶಾಶ್ವತ ಅಂದ್ರೆ ಅನಾದಿ ಕಾಲದಿಂದ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದ ಮೇಲೆ ಇರುವಂತ ಮಾರ್ಗ ಅಲ್ಲ, ಅನಾದಿ ಕಾಲದಿಂದಲೂ ಇರತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಮಾರ್ಗ, ಒಂದು ಶುಕ್ಲ ಮಾರ್ಗ, ಇನ್ನೊಂದು ಕೃಷ್ಣ ಮಾರ್ಗ. ಶುಕ್ಲ ಕೃಷ್ಣೇ ಗತಿ ಖೇತೆ ಜಗತ ಶಾಶ್ವತೆ ಮತೆ, ಜಗತ್ತಿಗಿರುವಂತ ಶಾಶ್ವತವಾಗಿರ್ತಕ್ಕಂಥ ಮಾರ್ಗ ಎಂಬುದಾಗಿ ಮತ ಅಂದ್ರೆ ಅಭಿಮತ, ಈ ತರ ಸಿದ್ಧವಾಗಿದೆ ಮತಕರ್ತ. ಜಗತ್ತಿಗೆ ಈ ರೀತಿಯಲ್ಲಿ ಎರಡು ಮಾರ್ಗಗಳಿದ್ದಾವೆ. ಏಕಯಾ ಅನಾವೃತ್ತಿಮ್ಯಾತಿ, ಒಂದು ಮಾರ್ಗದಿಂದ, ಗತಿ ಶಬ್ದ ಸ್ತ್ರೀಲಿಂಗ, ಅದಕ್ಕೆ ಏಕಯಾ ಅಂತ ಸ್ತ್ರೀಲಿಂಗ ಹೇಳ್ತಿದ್ರೆ, ಏಕಯಾ ಅನಾವೃತ್ತಿಮ್ಯಾತಿ, ಒಂದು ಮಾರ್ಗದಲ್ಲಿ ಸಾಗಿದರೆ ಅನಾವೃತ್ತಿ ಅಂದ್ರೆ ಅದು ಮೊದಲು ಹೇಳಿರ್ತಕ್ಕಂತಹ ಬ್ರಹ್ಮಜ್ಞಾನವನ್ನು ಕೊಡ್ತಕ್ಕಂಥ ಮಾರ್ಗ. ಆ ಬ್ರಹ್ಮಜ್ಞಾನದ ಮಾರ್ಗ, ಬ್ರಹ್ಮಜ್ಞಾನವನ್ನ ಪಡೆದವನು ಹೋಗ್ತಕ್ಕಂಥ ಮಾರ್ಗ. ಅಲ್ಲಿ ಹೋದ ಅಂತ ಆದ್ರೆ ಅನಾವೃತ್ತಿ, ಮತ್ತು ವಾಪಸ್ ಬರದೆ ಅದೇ ವೈಕುಂಠ ಲೋಕದಲ್ಲಿ ಭಗವಂತನ ಜೊತೆಗೆ ಶಾಶ್ವತವಾಗಿರ್ತಾನೆ. ಅನ್ಯಯ ಪುನಃ ಆವರ್ತತೆ, ಮತ್ತೊಂದು ಮಾರ್ಗ ಅಂದ್ರೆ ಕತ್ತಲೆಯ ಮಾರ್ಗ. ಕತ್ತಲೆಯ ಮಾರ್ಗದಲ್ಲಿ ಸಾಕ್ತಕ್ಕಂಥ ವ್ಯಕ್ತಿಯು ಪುನಃ ಆವರ್ತತೆ, ಮತ್ತೆ ಹುಟ್ಟಿ ಬರುತ್ತಾನೆ. ಹೀಗೆ ಹುಟ್ಟಿ ಬರುವಂತ ಮಾರ್ಗ ಅದು ನಮಗೆ ಬೇಕು, ಶಾಶ್ವತವಾಗಿ ಅಲ್ಲೇ ಇರ್ತಕ್ಕಂಥ ಮಾರ್ಗ ನಮಗೆ ಬೇಕು ಎಂಬುವಂಥದ್ದನ್ನು ನಾವು ತೀರ್ಮಾನ ಮಾಡಿಕೊಳ್ಬೇಕು. ಇಲ್ಲಿ ನಮ್ಮ ತೀರ್ಮಾನಕ್ಕನುಗುಣವಾಗಿ ನಮ್ಮ ಕ್ರಿಯೆ ಇರಬೇಕು. ಆ ಕ್ರಿಯೆಗನುಗುಣವಾಗಿ ಭಗವಂತ ಏನ್ ಮಾಡ್ತಾನೆ, ಫಲವನ್ನು ಕೊಡ್ತಾನೆ ಎಂಬುದನ್ನು ಉಪಸಂಹಾರ ಮಾಡ್ತಾ ಇದ್ದಾನೆ. ಶುಕ್ಲ ಕೃಷ್ಣೇ ಗತಿ ಖೇತೆ ಜಗತ ಶಾಶ್ವತೇ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ಆವರ್ತತೆ ಪುನಃ. ಅನ್ಯಯಾ ವರ್ತತೆ ಒಟ್ಟಿಗೆ ಹೇಳ್ಬೇಕಾದ್ರೆ, ಬಿಡಿಸಿ ಹೇಳ್ಬೇಕಾದ್ರೆ ಅನ್ಯಯಾ ಆವರ್ತತೆ ಪುನಃ. ಶ್ರೀಕೃಷ್ಣ ಅರ್ಪಣ.